ಯತ್ನಾಳ್ ಉಚ್ಚಾಟನೆಯ ಪರಿಣಾಮವಾಗಿ ಉತ್ತರ ಕರ್ನಾಟಕದಲ್ಲಿ ಆಂತರಿಕ ಚಿಂತನೆ ಆರಂಭವಾಗಿದೆ. ಈ ಪರಿಸ್ಥಿತಿಗೆ ಬಿಜೆಪಿಯು ಏನು ಉತ್ತರ ನೀಡಬೇಕು ಎಂಬುದನ್ನು ಈ ಭಾಗದ ಜನರೇ ಮುಂದೆ ತೀರ್ಮಾನಿಸುತ್ತಾರೆ ಎಂಬ ಸಂದೇಶವನ್ನ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ನೀಡಿದ್ದಾರೆ. ಈಗ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ಇತರ ರಾಜಕೀಯ ಪಕ್ಷಗಳ ಬಗ್ಗೆ ಚರ್ಚೆ ಮಾಡೋದು ಅಥವಾ ಚಿಂತನೆಯಲ್ಲಿ ತೊಡಗುವುದು ಸರಿಯಲ್ಲ. ಆ ಪಕ್ಷದ ಒಳಗಿನ ಸಂಗತಿಗಳು ಅವರದ್ದೇ ಆಗಿದ್ದು ಅದರಲ್ಲಿ ತಲೆ ಹಾಕುವುದು ಸೂಕ್ತ ಅಲ್ಲ. ಅವರು ಏನ್ ನಿರ್ಧರಿಸುತ್ತಾರೋ ಮಾಡಿಕೊಳ್ಳುತ್ತಾರೋ ಅದು ಅವರ ವಿಷಯ. ನಾನು ಹಿಂದೆ ಬಿಜೆಪಿಯಲ್ಲಿ ಇದ್ದೆ, ಆದರೆ ಈಗ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. ನಮ್ಮ ಪಾಲಿಗೆ ಸಂಬಂಧವಿಲ್ಲದ ವಿಷಯಗಳ ಬಗ್ಗೆ ಮಾತಾಡುವುದು ಸರಿಯಲ್ಲ ಎಂದು ಹೇಳಿದರು. ಇನ್ನು ವಕ್ಫ್ ಕಾನೂನಿನ ತಿದ್ದುಪಡಿ ಕುರಿತು ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲಕ್ಷ್ಮಣ್ ಸವದಿ, ಸತ್ತ ಮೇಲಿನ ಪೋಸ್ಟ್ ಮಾರ್ಟಂ ಅಗತ್ಯ ಇಲ್ಲ ಎಂಬಂತೆ ವಕ್ಫ್ ಪ್ರಕರಣ ಈಗ ಮುಕ್ತಾಯವಾಗಿದೆ. ವಕ್ಫ್ ಸಂಬಂಧಿಸಿದ ತಿದ್ದುಪಡಿ ಕಾನೂನಿಗೆ ಎನ್ಡಿಎ ಮೈತ್ರಿಕೂಟ ಹೊರತುಪಡಿಸಿ ಇತರ ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಆದರೆ ಎನ್ಡಿಎ ಸರ್ಕಾರಕ್ಕೆ ಬಹುಮತ ಇರುವ ಕಾರಣದಿಂದಾಗಿ ತಿದ್ದುಪಡಿ ವಿಧಿಸಲಾಗಿದೆ. ಈ ತಿದ್ದುಪಡಿಯ ಪ್ಲಸ್ ಮೈನಸ್ ಗಳೆಲ್ಲ ಮುಂದೆ ಗೊತ್ತಾಗುತ್ತವೆ. ಈಗಾಗಲೇ ತೀರ್ಮಾನಕ್ಕೆ ಬರುವುದಕ್ಕಿಂತ ನ್ಯಾಯಾಲಯಗಳ ತೀರ್ಪುಗಳನ್ನು ನಿರೀಕ್ಷಿಸುವುದು ಒಳಿತು. ಅಂತಿಮವಾಗಿ ಮುಂದೆ ಏನಾಗುತ್ತೆ ಎಂಬುದನ್ನು ನೋಡಿ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ಅವರು ತಿಳಿಸಿದರು. ಇನ್ನು ಅಥಣಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಅನುದಾನ ಬಿಡುಗಡೆ ಕುರಿತು ಮಾತಾಡಿದ ಅವರು, ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವಾಗಲೇ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೆ. ಕೆಲವು ನಿರ್ದಿಷ್ಟ ಅಂಶಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸೇರಿದ್ದೆ. ಅದರ ಪ್ರಕಾರ ಈಗ ಅನುದಾನ ಬಿಡುಗಡೆ ಆಗುತ್ತಿದೆ. ದೊಡ್ಡ ಪ್ರಮಾಣದ ಅಮ್ಮಾಜೇಶ್ವರ ಜಲಸಿಂಚನ ಯೋಜನೆ, ಕೃಷಿ ಕಾಲೇಜು ಸ್ಥಾಪನೆ ಹಾಗೂ ಮತ್ತೊಂದು ಮುಖ್ಯ ಬೇಡಿಕೆ ಈ ಮಧ್ಯೆ ಸರ್ಕಾರದ ಮುಂದೆ ಇಟ್ಟಿದ್ದೆ. ಈ 3 ಬೇಡಿಕೆಗಳಲ್ಲದಂತೆ 2 ಬೇಡಿಕೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಈಡೇರಿಸಿದ್ದಾರೆ. ಇನ್ನೂ ಒಂದು ಬೇಡಿಕೆ ಮಾತ್ರ ಉಳಿದಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.